ಬಂದನ ಕಶ್ಯಪನು ಕುಂತಿ ನಂದನರ ಕಂಡ ಕಿಳವಸ್ತುವ ಅಂದು ಕಾಣಿಕೆ ಇತ್ತು ಕಂಡನು ಪಾಂಡುಭೂಪತಿಯ. ಅಂದು ವಸುದೇವಾದಿಯಾದವ ವೃಂದರೋಹಿಣಿ ದೇವಕಿಯರಾನಂದ ಸುಕ್ಷೇಮವನು ಕುಶಲವನ ರಸ ಬೆಸಗೊಂಡ. ಕಶ್ಯಪನು ಉಡುಗೊರೆಗಳೊಡನೆ ಬಂದು ಪಾಂಡವರನ್ನು ನೋಡಿ ಪಾಂಡುರಾಜನಿಗೆ ಕಾಣಿಕೆಯನ್ನಿತ್ತನು. ವಸುದೇವ, ದೇವಕಿ, ರೋಹಿಣಿ ಮತ್ತು ಸಮಸ್ತ ಯಾದವರ ಕ್ಷೇಮ ಸಮಾಚಾರವನ್ನು ಪಾಂಡು ಮಹಾರಾಜನು ಕೇಳಿದನು. ಯಾದವರ ಸುಕ್ಷೇಮ ಕುಶಲವನಾದರಿಸಿ ಬಳಿಕಾದ ಪರಮಾಹ್ಲಾದದಲ್ಲಿ ಕಶ್ಯಪನೊಳಾಲೋಚಿಸಿ ಮಹೀಪಾಲ ವೈದಿಕೋಕ್ತಿಯ ಚೌಲ ಉಪನಯನಾದಿ ಸಕಲ ಕ್ರಿಯೆಗಳನ್ನು ಗಾರ್ಗ್ಯಾದಿ ಋಷಿಗಳನುಜ್ಞೆಯಲಿ ಮಾಡಿಸಿದನನಿಬರಿಗೆ. ಯಾದವರು ಕ್ಷೇಮದಿಂದಿದ್ದಾರೆ, ಕುಶಲರಾಗಿದ್ದಾರೆ ಎಂದು ಕೇಳಿ ಪಾಂಡುವಿಗೆ ಮಹದಾನಂದವಾಯಿತು. ಬಳಿಕ ಕಶ್ಯಪನಲ್ಲಿ ಆಲೋಚಿಸಿ ಗಾರ್ಗ್ಯನೇ ಮೊದಲಾದ ಋಷಿಗಳ ಅಪ್ಪಣೆಯಂತೆ ವೈದಿಕ ಸಂಸ್ಕಾರಗಳನ್ನು ತನ್ನ ಮಕ್ಕಳಿಗೆ ಮಾಡಿಸಿದನು. ಈತನೇ ಧರ್ಮಜನು, ಎರಡನೆಯಾತ ಭೀಮನು, ಬಳಿಕ ಮೂರನೆಯಾತನರ್ಜುನ, ನಕುಲನೈದನೆಯಾತ ಸಹದೇವ. ಈತಗಳು ಕೌಂತೆಯ ಮಾದ್ರೇಯಾತಿಶಯ ಪರಿಭೇದರಹಿತ ಖ್ಯಾತ ಎಂದರು ಪರಮ ಮುನಿಗಳು ಪಾಂಡುನಂದನರ. ಮೊದಲನೆಯವನು ಧರ್ಮಜ, ಎರಡನೆಯವನು ಭೀಮ, ಮೂರನೆಯವನು ಅರ್ಜುನ, ನಕುಲನು ನಾಲ್ಕನೆಯವನು, ಐದನೆಯವನು ಸಹದೇವ. ಕುಂತಿಯ ಮಕ್ಕಳು ಮಾದ್ರಿಯ ಮಕ್ಕಳು ಎಂಬ ಭೇದ ಇವರಲ್ಲಿಲ್ಲದೆ ಇವರು ಪಾಂಡವರು ಎಂದು ಅಲ್ಲಿದ್ದ ಋಷಿಗಳೆಲ್ಲರೂ ಸಂತೋಷದಿಂದ ಹೇಳಿದರು. ಇಲ್ಲಿಗೆ ಸಂಧಿ 4 ಮುಕ್ತಾಯವಾಯಿತು.